ನಮಸ್ಕಾರ, ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಅಮಿನತ್ತರ್. ಸ್ನೇಹಿತರೆ, ಇವತ್ತು ನಾವು ಕ್ವಿಕ್ಕಾಗಿ 27ನೇ ತಾರೀಕಿಗೆ ಎಲ್ಲರೂ KS ಪ್ರಿಲಿಮಿನರಿ ಎಕ್ಸಾಮನ್ನು ಬರಿತಾ ಇದ್ದೀರಿ. ಅದಕ್ಕೋಸ್ಕರ ಕೊನೆ ಮೊಮೆಂಟಲ್ಲಿ ಯಾವ ರೀತಿಯಾಗಿ ತಯಾರು ಮಾಡಬೇಕು ಅನ್ನುವಂಥದ್ದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, KS ಪೂರ್ವಭಾವಿ ಪರೀಕ್ಷೆ ಕೊನೆ ಕ್ಷಣದ ತಯಾರಿ ಹೇಗಿರಬೇಕು ಅನ್ನೋದನ್ನು ನಾನು 4 ಅಂಶಗಳಲ್ಲಿ ಡಿವೈಡ್ ಮಾಡಿದ್ದೀನಿ. ಒಂದು, ಈಗಾಗಲೇ ನೀವು ಮಾಡಲಾಗಿರುವಂಥ ಸಿದ್ಧತೆ. 2ನೇದ್ದು, ಮಾಡಲೇಬೇಕಾದಂಥ ಅಗತ್ಯ ಅಂಶಗಳು. 3ನೇದ್ದು, ಕೊನೆ ಕ್ಷಣದ ಅಂಶಗಳು. 4ನೇದ್ದು, ಮಾನಸಿಕ ಅಂಶಗಳು. ನೀವು ನಿಮ್ಮ ಯಶಸ್ಸಿನ ಮೊದಲ ಹಾದಿಯಲ್ಲಿದ್ದೀರಿ. ಅದಕ್ಕೆ ವರ್ಷ ಪೂರ್ತಿ ಕಷ್ಟಪಟ್ಟಿದ್ದೀರಿ. ಅದನ್ನು ರಿಸಲ್ಟನ್ನು ಕೊಡುವಂತಹ ಸಮಯ ಈಗ ಬಂದಿದೆ. 4 ವರ್ಷ, 5 ವರ್ಷ, ವರ್ಷಗಟ್ಟಲೆ ನೀವು ಕಳೆದಂತಹ ಒಂದು ಕ್ಷಣ, ಆ ಕಷ್ಟದ ಕ್ಷಣ ನಿಮ್ಮ ಇಷ್ಟದ ಅಂಕಗಳೊಂದಿಗೆ ಪರಿವರ್ತಿಸುವಂಥ ಸಮಯ ಬಂದಿದೆ. ಹೀಗಾಗಿ ಆ 4 ಗಂಟೆಗಳು ಮತ್ತು ಕೊನೆಯ ಹಂತದ ತಯಾರಿಗಳು ಬಹಳ ಶಾಂತವಾಗಿರಬೇಕು, ಅದ್ಭುತವಾಗಿರಬೇಕು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಹಾಗಾದರೆ ಬನ್ನಿ, ನೇರವಾಗಿ ನಾವು ಯಾವ ರೀತಿಯಾಗಿ ಕೊನೆಯ ಹಂತದಲ್ಲಿ ನಾವು ಪ್ರಿಪ್ರೇಷನ್ನ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀನಿ. ಸ್ನೇಹಿತರೆ, ಈಗಾಗಲೇ ನೀವು ಮಾಡಲಾಗಿರುವಂಥ ಸಿದ್ಧತೆ ಅಂತ ನಿಮ್ಗೆ ಗೊತ್ತಿದೆ. ನೀವೇನನ್ನು ಓದಿದ್ದೀರೋ ಅದ್ರ ಮೇಲೆ ನಿಮಗೆ ನಂಬಿಕೆ ಇರಲಿ. ಈಗಾಗಲೇ ನೀವು ವರ್ಷಗಟ್ಟಲೆ ಓದಿದ್ದೀರಿ, ನೋಟ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದೀರಿ, ವಿಡಿಯೋಗಳನ್ನು ನೋಡಿದ್ದೀರಿ, ರೆಫರೆನ್ಸ್ ಬುಕ್ಗಳನ್ನು ಓದಿದ್ದೀರಿ. ಇದೆಲ್ಲವೂ ಕೂಡ ನಿಮ್ಮ ಓದು, ನಿಮ್ಮ ಶಕ್ತಿ, ನಿಮ್ಮ ನಂಬಿಕೆ. ಈಗ ಕೊನೆ ಕ್ಷಣದಲ್ಲಿ ನೀವೇನಾದರೂ ನಿಮ್ಮ ಸ್ನೇಹಿತ ಹೇಳಿದ ಅಂತೆ ಬೇರೆ ಯಾವುದಾದರೂ ಹೊಸ ಪುಸ್ತಕವನ್ನು ನೋಡುವಂಥದ್ದು, ನಾನು ಅದನ್ನು ಓದದೇ ಹೋದೆ ಎನ್ನುವಂಥ ಅಳಕಿನಲ್ಲಿರುವಂಥದ್ದು, ಅದರಿಂದಲೇ ಪ್ರಶ್ನೆಗಳು ಬರಬಹುದು ಅನ್ನುವಂಥ ಸಂಶಯದಲ್ಲಿರುವುದು, ಇವೆಲ್ಲವುಗಳನ್ನು ಮಾಡಿದರೆ ನಿಮ್ಮ ಓದಿನ ನಂಬಿಕೆ ಕಡಿಮೆಯಾಗುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ನಿಮ್ಮ ಓದಿನ ಮೇಲೆ ನಂಬಿಕೆ ಇರಲಿ, ನಿಮ್ಮ ನೋಟ್ಸ್ ಮೇಲೆ ನಂಬಿಕೆ ಇರಲಿ. ಕೊನೆ ಕ್ಷಣದಲ್ಲಿ ಯಾವುದೇ ರೀತಿಯಂಥ ಎಕ್ಸ್ಪಿರಿಮೆಂಟ್ಗಳಿಗೆ ಮಾಡೋದಕ್ಕೆ ಹೋಗಬೇಡಿ, ಎಕ್ಸ್ಪೈರ್ ಆಗ್ತೀರಿ. ಸೊ ಹೀಗಾಗಿ ಹೊಸ ಪುಸ್ತಕನ ನೀವು ಓದೋದು ಬೇಡ. ಆಮೇಲೆ ಕೊನೆ ಕ್ಷಣದಲ್ಲಿ ನಿಮಗೆ 25, 26ನೇ ತಾರೀಕುವರೆಗೆ ನಾನೆಲ್ಲ ಈಗ ಒಂದು ರೌಂಡ್ ರಿವಿಷನ್ ಮಾಡ್ತೀನಿ. ನಾನು ರಿವಿಷನ್ ಮಾಡಿದ್ದೀನಿ ಆಲ್ರೆಡಿ. ನನ್ನ ಹತ್ರ ಒಂದಿಷ್ಟು ಹೊಸ ಪುಸ್ತಕಗಳಿದ್ದಾವೆ, ನಮ್ಮ ಸ್ನೇಹಿತರ ಹತ್ರ, ನನ್ನ ಹತ್ರನೇ ಇದ್ದಾವೆ ಓದದೇ ಇರುವಂಥ ಪುಸ್ತಕಗಳು. ಅವನ್ನೆಲ್ಲ ನಾನು ಈಗಾಗಲೇ ಓದ್ಬಿಡ್ತೀನಿ ಅನ್ನುವಂಥದ್ದು ಏನಾದರೂ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ದಯವಿಟ್ಟು ಆ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ಮೆಲ್ಕು ಹಾಕಿ ಅಷ್ಟೇ. ಏನನ್ನು ಓದಿದ್ದೀರೋ ಅದನ್ನು ಮೆಲ್ಕು ಹಾಕಿ ಎಲ್ಲ ಓದಿ ಮುಗಿಸುವೆ ಅನ್ನುವಂಥ ಒಂದು ಹುಂಬುತನ ಆಗಲಿ, ಅಥವಾ ನಿಮ್ಮ ಒಂದು ನಾಲೆಜ್ಗೆ, ನಿಮ್ಮ ಒಂದು ಕಾನ್ಫಿಡೆನ್ಸ್ಗೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಡಿ. ಇನ್ನು ಈಗಾಗಲೇ ನೀವೆಲ್ಲರಿಗೂ ಗೊತ್ತಿದೆ, ಮಾಕ್ ಟೆಸ್ಟ್ಗಳನ್ನು ತೊಗೊಂಡಿದ್ದೀರಿ, ಸರಣಿ ಪರೀಕ್ಷೆಗಳನ್ನು ತೊಗೊಂಡಿರ್ತೀರಿ. ಆ ಸರಣಿ ಪರೀಕ್ಷೆಗಳು ನಿಮಗೆ ಏನಾಗಿ ಗೊತ್ತಿರದೆ ಹಾಗೆ ನಿಮಗೆ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡಿರ್ತವೆ. ಸೊ ಹೀಗಾಗಿ ನಿಮಗೆ ಪರೀಕ್ಷೆಯನ್ನು ತಯಾರಿ ಮಾಡುವಂಥದ್ದು, ಪರೀಕ್ಷೆಯಲ್ಲಿ ಉತ್ತರಿಸುವಂಥ ಕಲೆ ಗೊತ್ತಾಗಿರುತ್ತೆ. ಸೊ ಮಾಕ್ ಟೆಸ್ಟ್ಗಳನ್ನು ತೆಗೆದುಕೊಂಡಿದ್ದರೆ, ಒಂದು ವೇಳೆ ನಿಮ್ಮ ಹತ್ರ ಕ್ವಶನ್ ಪೇಪರ್ಸ್ ಏನಾದರೂ ಇದ್ದರೆ ಕ್ವಿಕ್ಕಾಗಿ ನೀವು ಒಂದು ಸ್ವಲ್ಪ ರಿವಿಷನ್ ಮಾಡೋದಕ್ಕೆ ನೋಡಿ. ಕೆಲವು ಸಂದರ್ಭದಲ್ಲಿ ನಿಮಗೆ ಗೊತ್ತಿರೋದ ಹಾಗೆ 5-10 ಪ್ರಶ್ನೆಗಳು ಅದರಿಂದ ಬರಬಹುದು. ಸೊ ಗೆಳೆಯರೊಂದಿಗೆ ಯಾವತ್ತೂ ನೀವು ಹೋಲಿಕೆ ಮಾಡಿಕೊಳ್ಳಬೇಕು. ಅವರು ಕೋಚಿಂಗ್ ಹೋಗಿ ಬಂದಿದ್ದಾರೆ, ಅವ್ರ ಹತ್ರ ಅದ್ಭುತವಾದಂಥ ನೋಟ್ಸ್ಗಳಿದ್ದಾವೆ, ಅವರು ಈ ಆಥರ್ ಪುಸ್ತಕಗಳನ್ನ ಓದಿದ್ದಾರೆ, ನಾನು ಅದನ್ನು ಓದಲೇ ಇಲ್ಲ. ಈ ತೆರನಾದಂತಹ ಒಂದು ಕಂಪ್ಯಾರಿಸನನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ನಿಮ್ಮ ಒಂದು ನಡೆದ ಹಾದಿ ನಿಮಗೆ, ಅವರು ನಡೆದ ಹಾದಿ ನನಗೆ. ಕೊನೆಗೆ ನಿಮ್ಮ ಗುರಿ ಮುಟ್ಟೋದು ಒಂದು ಕಡೆನೇ. ಬಟ್ ಯಾರು ಸಮರ್ಪಕವಾಗಿ ನಡೀತಾರೋ, ಯಾರು ಸಮರ್ಪಕವಾಗಿ ಹೆಜ್ಜೆ ಇಡ್ತಾರೋ, ಆವಾಗ ಮಾತ್ರ ಸಕ್ಸಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ನೀವು ಹೊಸ ಓದು, ಹೊಸ ಪುಸ್ತಕ ಎಲ್ಲ ಓದಿ ಮುಗಿಸುವೆ ಹುಂಬತನ ಮತ್ತು ಮಾಕ್ ಟೆಸ್ಟ್ಗಳನ್ನು ಪ್ರಾಕ್ಟೀಸ್ ಮಾಡೋದು, ಗೆಳೆಯರೊಂದಿಗೆ ಹೋಲಿಕೆ ಮಾಡ್ಕೊಳ್ಳೋದೇ ಇರೋದು, ಮತ್ತು ನಿಮ್ಮ ನೋಟ್ಸ್ಗಳನ್ನು ನಿಮ್ಮ ನಂಬಿಕೆ ಇರಲಿ, ನೀವು ಓದಿದಂಥ ಪುಸ್ತಕಗಳ ಮೇಲೆ ನಂಬಿಕೆ ಇರಲಿ. ಎಲ್ಲ ಪುಸ್ತಕಗಳ ಸಾರ ಒಂದೇ. ಕೊನೆಗೆ ನೀವು ಎಷ್ಟರ ಮಟ್ಟಿಗೆ ಅದನ್ನು ಅರ್ಥೈಸ್ಕೊಂಡಿದ್ದೀರಿ, ಗ್ರಹಿಸಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಪರೀಕ್ಷೆಯ ಒಂದು ರಿಸಲ್ಟ್ ಅವಲಂಬಿಸಿರುತ್ತೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಹೀಗಾಗಿ ಇದು ಈಗ ಆಲ್ರೆಡಿ ನೀವು ಮಾಡಲಾಗಿರುವಂಥ ಸಿದ್ಧತೆಗಳು. ಇನ್ನು ನೆಕ್ಸ್ಟ್, ನೀವು ಮಾಕ್ ಟೆಸ್ಟ್ಗಳನ್ನು ಬರೆದಿದ್ದೀರಿ. ಒಂದು ವೇಳೆ ನೀವು ಮಾಕ್ ಟೆಸ್ಟ್ಗಳನ್ನು ನೋಡಿ 10 to 2, 12 to 4 ಅಂದರೆ ಇದನ್ನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ನಾನು ಬಹಳಷ್ಟು ಕೋಚಿಂಗ್ ಸೆಂಟರ್ಗಳಲ್ಲಿ ಏನು ಮಾಡ್ತಿರ್ತೀರಿ ಅಂತಂದರೆ, ಮಾಕ್ ಟೆಸ್ಟ್ಗಳನ್ನು ತೊಗೊಂಡಿರ್ತೀರಿ. ಬೆಳಗ್ಗೆ 10ರಿಂದ ತೊಗೊಂಡಿರ್ತೀವಿ, ಕೆಲವೊಮ್ಮೆ ಮಧ್ಯಾಹ್ನ ಇರುತ್ತೆ. ಒಂದು ವೇಳೆ ಪರೀಕ್ಷೆಯ ಅವಧಿಗೆ ಪೂರಕವಾದಂಥ ಒಂದು ಮಾಕ್ ಟೆಸ್ಟ್ಗಳನ್ನು ನೀವು ತೆಗೆದುಕೊಂಡಿದ್ದರೆ, ಎಕ್ಸಾಂಪಲ್ ನಿಮಗೆ ಹಾಲ್ ಟಿಕೆಟ್ ಬಂದಿರುತ್ತೆ, ಹಾಲ್ ಟಿಕೆಟಲ್ಲಿ ನಿಮಗೆ ಪರೀಕ್ಷೆಯ ಅವಧಿ ಇರುತ್ತೆ. ಆ ಪರೀಕ್ಷಾ ಅವಧಿಯಲ್ಲಿ ನೀವೇನಾದರೂ 10ರಿಂದ 12, 2ರಿಂದ 4 ಈ ಥರನಾದಂಥ ಅವಧಿಯಲ್ಲಿ ನೀವು ಪರೀಕ್ಷೆಗಳನ್ನು ತೆಗೆದುಕೊಂಡಿದ್ದಾಗಿದ್ದರೆ
ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಮಾನಸಿಕವಾಗಿ ನೀವು ಸದೃಢರಾಗ್ತೀರಿ ಅದೇ ಟೈಮಲ್ಲಿ ಎಕ್ಸಾಮ್ನ ಬರೆಯೋದಕ್ಕೆ. ಹೀಗಾಗಿ ತೆಗೆದುಕೊಳ್ದಿದ್ರೂ ಪರವಾಗಿಲ್ಲ, ಒಂದೆರಡು ದಿನ ಇವತ್ತು ನಾಳೆ ನೀವು ಪ್ರಾಕ್ಟೀಸನ್ನು ಕೂಡ ಮಾಡಬಹುದು ಸುಮ್ಮನೆ ಕಾಮನ್ ಆಗಿ. ಆ ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಯಾವುದಾದ್ರು ಮಾರ್ಕ್ ಟೆಸ್ಟ್ ತೊಗೊಂಡಾಗ ಕಡಿಮೆ ಮಾರ್ಕ್ಸ್ ಬಂದುಬಿಡ್ತು ಅಂತಂದರೆ ಹೆದರ್ಕೊಂಡು ನಾನು ಪ್ರಿಪ್ರೇಷನ್ ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ದು ಬೇಡ. ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಆ ಸಂದರ್ಭದಲ್ಲಿ ಯಾಕೆ ನಾನು ಫೇಲ್ ಆದೆ ಅಂತ ಸುಮ್ಮನೆ ಒಂದು 5 ನಿಮಿಷ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ, ಚರ್ಚೆ ಮಾಡಿಕೊಳ್ಳಿ. ಯಾಕಂದರೆ ಪರೀಕ್ಷೆನೇ ಬೇರೆ ಆಗಿರುತ್ತೆ. ನೀವು OMRನ ಸರಿಯಾಗಿ ತುಂಬೋದನ್ನು ಕಲ್ತ್ಕೊಳ್ಳಿ, OMR ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಕ್ಲಿಯರ್ ಆಗಿರಿ. ನೀವು ಇಷ್ಟು ವರ್ಷ ಅಧ್ಯಯನ ಮಾಡಿರುವಂಥದ್ದು, ಇಷ್ಟು ವರ್ಷ ಓದಿರುವಂಥದ್ದು, ನೀವು KS ಪಾಸ್ ಆಗೋದಕ್ಕೆ, ಪ್ರಿಲಿಮ್ಸನ್ನು ಪಾಸ್ ಆಗೋದಕ್ಕೆ. ಇಟ್ ಈಸ್ ದಿ ಎಂಟ್ರೆನ್ಸ್ ಗೇಟ್. ನಿಮಗೆ ಒಂದು ವೇಳೆ ಇದೇನಾದರೂ ಡೋರ್ ಓಪನ್ ಆಯಿತು ಅಂದರೆ ನೀವು ಮೇನ್ಸ್ಗೆ ಹೋಗ್ತೀರಾ. ಮೇನ್ಸ್ ನಂತರ ನೀವು ಇಂಟರ್ವ್ಯೂಗೆ ಬಂದು, ರಾಜ್ಯದ ಅತ್ಯಂತ ದೊಡ್ಡ ಪರೀಕ್ಷೆ ಇದು, ನಿಮಗೆಲ್ಲರಿಗೂ ಗೊತ್ತಿರಲಿಲ್ಲ, ಅಭಿನಂದನೆಗಳು. ನೀವು ರೆಡಿ ಆಗ್ತಾ ಇದ್ದೀರಿ ಅಂತಂದರೆ ನಿಮ್ಮ ಗುರಿ ದೊಡ್ಡದಾಗಿದೆ ಅಂತಲೇ ಅರ್ಥ. ನೀವು ರಾಜ್ಯದ ಅತ್ಯಂತ ದೊಡ್ಡ ಪರೀಕ್ಷೆಯನ್ನು ಬರಿತಾ ಇದ್ದೀರಿ, ಗೆಜೆಟೆಡ್ ಪ್ರೊಬೇಷನರ್ KS ಎಕ್ಸಾಮನ್ನು ಬರಿತಾ ಇದ್ದೀರಿ. ಸೊ ಸ್ನೇಹಿತರೆ, ಹೀಗಾಗಿ ನಿಮಗೆ ಅಂತಿಮ ಹಂತದ ತಯಾರಿಯಲ್ಲಿ ಯಾವುದೇ ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಬೇಡಿ. ಇದ್ದದ್ದನ್ನೇ ಸುಮ್ಮನೆ ನೋಡ್ತಾ ಹೋಗಿ. ಅದು ಕೊನೆಯದಾಗಿ 2 ದಿನಗಳಿದೆಯಲ್ಲ, ಇದರಲ್ಲಿ ನೀವು ನಿಮ್ಮ ಶಾಂತತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮನಸ್ಸು ಪ್ರಫುಲ್ಲವಾಗಿರಲಿ. ನೀವು ಆಗಲೇ ಸಾಕಷ್ಟು ಓದಿದ್ದೀರಿ, ಓದಿದ್ದನ್ನು ರಿವಿಷನ್ ಮಾಡೋಕ್ಕಾದರೂ ನಿಮ್ಮ ಮನಸ್ಸು ಶಾಂತವಾಗಿರಬೇಕು, ಸ್ಮರಿಸ್ಕೊಳ್ಳೋಕ್ಕಾದರೂ ಮನಸ್ಸು ಶಾಂತವಾಗಿರಬೇಕು. ಸೊ ಅಗತ್ಯ ಸಂಗತಿಗಳು ಏನಿದೆ, ಎಕ್ಸಾಮ್ ರಿಲೇಟೆಡ್ ಅಗತ್ಯ ಸಂಗತಿಗಳು ಏನಿದ್ದಾವೆ, ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಬೇಗ ಬೇಗ. ಹಾಲ್ ಟಿಕೆಟ್ ಜೊತೆಗೆ ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ನಾವು KS ಬರೆಯುವಂಥ ಸಂದರ್ಭದಲ್ಲಿ ಧಾರವಾಡದಲ್ಲೆಲ್ಲ ಎಕ್ಸಾಮ್ ಸೆಂಟರ್ ಬಂದಾಗ ಮೊದಲನೇ ದಿನ, ಹಿಂದಿನ ದಿನ ಹೋಗಿ ನಾವು ಏನು ಮಾಡ್ತಿದ್ವಿ ಅಂತಂದರೆ ಸೆಂಟರ್ಗಳನ್ನು ನೋಡ್ಕೊಂಬರ್ತಿದ್ವಿ. ಯಾಕೆ ಅಂತಂದರೆ ಬೆಳಗ್ಗೆ 9 ಗಂಟೆಗೆ ನಾವೆಲ್ಲ ಅಲ್ಲಿ ಇರಬೇಕು ಅಂತಂದರೆ ಒಂದೊಂದು ಸಾರಿ ಬಸ್ ಮಿಸ್ ಆಯಿತು, ಆಟೋ ಮಿಸ್ ಆಯಿತು, ಬೈಕು ಪಂಚರ್ ಆಯಿತು, ಏನೋ ಬಿದ್ದುಬಿಟ್ಟೆ, ಅದು ಆಯಿತು ಇದು ಆಯಿತು ಅಂಥೇಳಿ 108 ರಗಳೆಗಳಿಂದ ಎಕ್ಸಾಮ್ ಸೆಂಟರ್ಗೆ ನೀವು ತಪ್ಪಾಗಿ ಹೋಗಿ ಯಾವುದೋ ಹಾಲಲ್ಲಿ ಎಂಟ್ರಿ ಆಗಿ ಅದು ಅಲ್ಲ ಅಂತ ಹೇಳಿ ಕೊನೆಗೆ ಬೇರೆ ಕಡೆ ಬಂದು ನಿಮ್ಮದೆಲ್ಲ ಸ್ಟ್ರೆಸ್ ಲೆವೆಲ್ ಜಾಸ್ತಿಯಾಗಿ ಏನಾಗುತ್ತೆ ಅಂದರೆ, ನೀವು ಎಕ್ಸಾಮ್ ಸೆಂಟರನ್ನು ಎಂಟ್ರಿ ಆಗೋದ್ರೊಳಗೆ ಲೇಟ್ ಆಯಿತು ಅಂತಂದರೆ ಓದಿದ್ದೆಲ್ಲ ವ್ಯರ್ಥ ಆಗುತ್ತೆ, ನಿಮಗೆ ಭಾಳಷ್ಟು ಸ್ಟ್ರೆಸ್ ಆಗುತ್ತೆ. ಹೀಗಾಗಿ ನೀವು ಹತ್ತಿರದಲ್ಲೇ ಇದ್ದರೆ ಹಿಂದಿನ ಒಂದು ದಿನವೇ ಹೋಗಿ ಎಕ್ಸಾಮ್ ಸೆಂಟರ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ರೋಲ್ ನಂಬರ್ ಎಲ್ಲ ಗೊತ್ತಿರಲಿ ನಿಮಗೆ. ಮತ್ತು ಹಾಲ್ ಟಿಕೆಟಲ್ಲಿರುವಂಥ ಪ್ರತಿಯೊಂದು ಅಂಶಗಳನ್ನ ನೀಟಾಗಿ ಓದಿ. ಯಾವ ಪೆನ್ನನ್ನು ಯೂಸ್ ಮಾಡಬೇಕು, ಯಾವ ರೀತಿ OMR ತುಂಬಬೇಕು, ಏನು ಇನ್ಸ್ಟ್ರಕ್ಷನ್ ಇದೆ, ಏನಾದರೂ ಟೆಕ್ನಿಕಲ್ ಐಟಮ್ಸ್ಗಳನ್ನು ಒಯ್ಯಬಾರ್ದು, ನಮ್ಮ ಎಸೆನ್ಷಿಯಲ್ ಐಟಮ್ಸ್ ಏನಿದೆ ನಿಮ್ಮ ಕಿಟ್ಟಲ್ಲಿ. ಕೆಲವೊಂದು ಸೆಂಟ್ರಲ್ಲಿ ನೀರು ಸಿಗ್ತಿರಲ್ಲ, ಕೆಲವೊಂದು ಕಡೆ ಭಾಳ ಇಂಟೀರಿಯರ್ನಲ್ಲಿರ್ತಾವೆ. ಇವೆಲ್ಲ ನೋಡಿಕೊಂಡು ನೀವು ಎಕ್ಸಾಮ್ ರಿಲೇಟೆಡ್ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ. ಸೊ ಹಾಲ್ ಟಿಕೆಟನ್ನು ತೊಗೊಳ್ಳಿ, ಸೆಂಟರ್ನ ಒಂದು ಸರಿ ನೋಡ್ಕೊಳ್ಳಿ, ಪೆನ್ಗಳ ಬಗ್ಗೆ ನಿಮ್ಮ ಸರಿಯಾಗಿ ಪೆನ್ಗಳನ್ನ ಇಟ್ಕೊಳ್ಳಿ. ಯಾವಾಗಲೂ ಸಮಯಕ್ಕೆ ಮುಂಚೆ ಹಾಜರಾದರೆ ಮಾತ್ರ ನಿಮಗೆ ಆ ಒಂದು ವಾತಾವರಣ ಇದೆಯಲ್ಲ, ಪರೀಕ್ಷಾ ಭಯವನ್ನು ಹೋಗಲಾಡಿಸುವಂಥ ವಾತಾವರಣ ಬರುತ್ತೆ. ನಿಮಗೆ ಲೇಟಾಗಿ ಹೋಗ್ಬಿಟ್ರೆ ನಿಮಗೆ ಮತ್ತಷ್ಟು ಭಯ ಬರುತ್ತೆ. ಸೊ ಹೀಗಾಗಿ ಒಂದು 10-15 ನಿಮಿಷ ನೀವು ಬೇಗ ಹೋಗಿ ಕೂತ್ಕೊಂಡ್ರಿ ಅಂತಂದರೆ ನಿಮಗೆ ಗೊತ್ತಿರಲಾರ್ದ ಹಾಗೆ ನೀವು ಆ ಒಂದು ರೂಮ್ಗಳಿಗೆ ಸೆಟ್ ಆಗ್ತೀರಿ. ಜೊತೆಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ಸಂದರ್ಭದಲ್ಲಿ ಕೊನೆಯ ಮೂಮೆಂಟ್ ಎಂಟ್ರಿ ಆಗೋವರೆಗೂ ನೀವು ಓಡೋಗಿ ಓದ್ತಾ ಇರೋದು, ಒಂದು ಪುಸ್ತಕ ಹಿಡಿದು ಇದೇನು ಲಾಸ್ಟ್ ಪೇಜ್ ನೋಡ್ಬಿಡ್ತೀನಿ ಅಂತ ಮಾಡೋದು ಅಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈಗಾಗಲೇ ನಿಮ್ಗೆ ಸಮಯ ಸಿಕ್ಕಾಪಟ್ಟೆ ಇತ್ತು. ಅದರಲ್ಲಿ ನೀವು ಓದದೇ ಇರೋರು ಈಗ ಕೊನೆ ಹಂತದಲ್ಲಿ ಓದುವಂಥದ್ದು ಸ್ವಲ್ಪ ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮುಖ್ಯವಾಗಿ ಮಾನಸಿಕವಾಗಿ ಬಹಳಷ್ಟು ಗಟ್ಟಿತನ ಈಗ ಇರಬೇಕಾಗುತ್ತೆ ನಿಮಗೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಪ್ರತಿಯೊಂದನ್ನು ಡಿಪೆಂಡ್ ಆಗೋದು ನಿಮ್ಮ ಮನಸ್ಸಿನ ಮೇಲೆ. ನೀವು ಅದೆಷ್ಟೇ ಪ್ರಿಪ್ರೇಷನ್ ಮಾಡಿದರೂ ಕೂಡ ನಿಮ್ಮ ವಿಲ್ ಪವರ್ ಚೆನ್ನಾಗಿತ್ತು, ಕಾನ್ಫಿಡೆನ್ಸ್ ಪವರ್ ಚೆನ್ನಾಗಿತ್ತು ಅಂತಂದರೆ ಪಕ್ಕಾ ನೀವು ಯಶಸ್ಸನ್ನು ಗಳಿಸ್ತೀರಿ. ನಾನು ಆಗಲೇ ಹೇಳಿದ್ದೀನಿ, ಡೋಂಟ್ ಕಂಪೇರ್ ವಿತ್ ಅದರ್ಸ್. ಮತ್ತೊಬ್ಬರ ಜೊತೆ ನೀವು ಹೋಲಿಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎವ್ರಿ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್. ನಿಮ್ಮ ಹತ್ರ ಅದ್ಭುತವಾದ ಪ್ರತಿಭೆ ಇದೆ, ನೀವು ಓದಿದ್ದೀರಿ, ನಿಮಗೆ ಅವಕಾಶ ಸಿಕ್ಕಿದೆ. 27ನೇ ತಾರೀಕಿಗೆ ನಿಮ್ಮನ್ನು ನೀವು ಸಾಬೀತುಪಡಿಸ್ತೀರಿ. ಸಾಬೀತುಪಡಿಸುವ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನೆಗ್ಲಿಜೆನ್ಸಿ ಮಾಡಬಾರ್ದು ಅನ್ನುವಂಥದ್ದು ನಾನು ಹೇಳ್ತಿರೋದಷ್ಟೇ. ಅದಕ್ಕೋಸ್ಕರ ಬಿಲೀವ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಪ್ರಿಪ್ರೇಷನ್. ನೀವು ನಡೆದ ಹಾದಿ, ನೀವು ಓದಿದ ಹಾದಿ, ನೀವು ಇಷ್ಟಪಟ್ಟು ತೆಗೆದುಕೊಂಡ ಪುಸ್ತಕಗಳು, ಕಷ್ಟಪಟ್ಟು ಓದಿದಂಥ ರೀತಿ, ಜೊತೆಗೆ ಸಂದೇಹ, ಸಲಹೆಗಳು, ಸಾಧಕರ ಸಂಪರ್ಕ, ಇವೆಲ್ಲಗಳು ನಿಮ್ಮ ತಲೆಯಲ್ಲಿದೆ. ಅವ್ರು ಹೇಳಿದ ಮಾತುಗಳು ತಲೆಯಲ್ಲಿದ್ದಾವೆ. ಹೀಗಾಗಿ ಕೊನೆಗೆ ಅಂತಿಮವಾಗಿ ನೀವೇ ನಿಮ್ಮ ಪರೀಕ್ಷೆಗೆ ಒಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಬೇಡಿ. ಬಿಲೀವ್ ಯುವರ್ ಸೆಲ್ಫ್ ಆ್ಯಂಡ್ ಪ್ರಿಪ್ರೇಷನ್ ಆ್ಯಂಡ್ ಡೋಂಟ್ ಡಿಸ್ಕಸ್ ನ್ಯೂ ಕಂಟೆಂಟ್ ಆ್ಯಂಡ್ ನೋಟ್ಸ್ ಎನಿಥಿಂಗ್. ಕೊನೆಗೆ ಎಕ್ಸಾಮ್ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಹಿಂದಿನ ದಿನ ಯಾರೋ ಗೆಳೆಯ ಫೋನ್ ಮಾಡ್ತಾನೆ, ಲೇ ಈ ಪುಸ್ತಕ ಬಂದಿದೆ, ಇದರಲ್ಲಿ ತುಂಬ ಅದ್ಭುತವಂಥ ಅಂಶಗಳಿದಾವೆ, ಓದ್ತೇನೆ ನೋಡು. ನೋ, ಬೇಡ. ನಿಮಗೆ ಟೈಮ್ ಇಲ್ಲ. ಈಗ ಟೈಮ್ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಒತ್ತಾಯದಿಂದ ನಿಮ್ಮ ತಲೆಗೆ ಹಾಕ್ಕೊಂಡು
ಯಾವುದೇ ಆಗಲಿ ಮೊದಲನೇ ಓದು ಭಾಳಷ್ಟು ಸಮಯ ತೊಗೊಳುತ್ತೆ, ಎರಡನೇ ಓದು ನಿಮಗೆ ಕಡಿಮೆ ಸಮಯ ತೊಗೊಳುತ್ತೆ, ಮೂರನೇದು ರಿವಿಷನ್ಗೆ ಭಾಳ ಈಸಿ ಆಗುತ್ತೆ. ನೀವೇನು ಓದಿದ್ದೀರೋ ಅದನ್ನೇ ರಿವಿಷನ್ ಮಾಡಿ ಅಷ್ಟೇ. ಕರೆಂಟ್ ಅಫೇರ್ಸ್ ಇರ್ಬೋದು, ನಿಮ್ಮದು ಬೇಸಿಕ್ ಕಾನ್ಸೆಪ್ಟ್ ಇರ್ಬೋದು, ಹ್ಯುಮ್ಯಾನಿಟಿಕ್ಸು, ಇದನ್ನೆಲ್ಲ ಸರಿಯಾಗಿ ನೀವು ಒಂದೊಂದು ಸಾರಿ ರಿವಿಷನ್ ಮಾಡ್ಕೊಳ್ಳಿ ಅಷ್ಟೇ. ಹಿಂಗೆ ಕನ್ನಡಿಸ್ತಾ ಹೋಗೋದು. ನಿಮ್ಮ ಹತ್ರ ಒಂದು ವೇಳೆ ಕೀ ನೋಟ್ಸ್ ಇತ್ತು ಅಂದರೆ, ಮಾಸ್ಟರ್ ನೋಟ್ಸ್ ಬದಲಾಗಿ ಶಾರ್ಟ್ ನೋಟ್ಸ್ ಇತ್ತು ಅಂತಂದರೆ ಆ ಶಾರ್ಟ್ ನೋಟ್ಸ್ಗಳನ್ನು ಸುಮ್ಮನೆ ರಿವಿಷನ್ ಮಾಡ್ತಾ ಹೋಗಿ. ಸೊ ಮೆಲ್ಕ್ ಹಾಕಿ. ಇನ್ನು ಮುಖ್ಯವಾಗಿ ಸಮರ್ಪಕವಾಗಿ ನಿದ್ದೆ ಮಾಡಿ. ನನಗೆ ಗೊತ್ತು ಓದುವಂಥ ವಿದ್ಯಾರ್ಥಿಗಳಿಗೆ ನಿದ್ರೆ ಬರೋದಿಲ್ಲ ಪಕ್ಕ. ಅದು ಎಕ್ಸಾಮ್ ಹತ್ತಿರ ಇದ್ದಾಗಂತೂ ಬರೋದೇ ಇಲ್ಲ. ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನಾನು ಪ್ರತಿಯೊಂದು ನೆನಪು ಬರುತ್ತೆ, ಇದನ್ನು ಓದಲಿಲ್ಲ, ಈ ಸಿಲೆಬಸಲ್ಲಿ ಇದನ್ನು ಬಿಟ್ಟೆ, ಈ ಕರೆಂಟ್ ಅಫೇರ್ಸ್ ಪುಸ್ತಕ ನೋಡಲಿಲ್ಲ, ಈ ಮ್ಯಾಗ್ಝಿನ್ ನೋಡಲಿಲ್ಲ ಅಂತ ತಲೆಯಲ್ಲಿ 108 ಗೊಂದಲಗಳು ಬರ್ತಾವೆ. ಅದು ಒಳ್ಳೆಯದು ಕೂಡ. ಆದರೆ ಒಂದು ವೇಳೆ ನೀವು ಎಕ್ಸಾಮ್ಗೆ ಹಿಂದಿನ ದಿನ ಅಥವಾ 2 ದಿನ ಮುಂಚೆ ನೀವೇನಾದರೂ ಹೆಲ್ತ್ ಹಾಳು ಮಾಡ್ಕೊಂಡ್ರಿ ಅಂತಂದರೆ, ನೀವು ವರ್ಷ ಪೂರ್ತಿ ಸುರಿಸಿದಂಥ ಬೆವರು ವೇಸ್ಟ್ ಆಗುತ್ತೆ. ಆ ಬೆವರನ್ನು ವೇಸ್ಟ್ ಆಗಿ ಬಿಡಬಾರ್ದು, ಆ ಶ್ರಮವನ್ನು ವೇಸ್ಟ್ ಆಗಿ ಬಿಡಬಾರ್ದು. ಹೀಗಾಗಿ ಸಮರ್ಪಕವಾಗಿ ನಿದ್ದೆ ಮಾಡಿ, ಒಂದು ಒಳ್ಳೆಯ ಊಟ ಮಾಡಿ, ಹಿತಮಿತವಾದಂಥ ಆಹಾರ ಇರಲಿ, ಒಳ್ಳೆಯ ಯೋಚನೆ ಮಾಡಿ, ಒಳ್ಳೆಯ ಸಂಗೀತ ಕೇಳಿ. ನಿಮಗೆ ನೀವು ಅಂದ್ಕೊಳ್ಳಿ, ನಾನು ಈ ಸರಿ KS ಪ್ರಿಲಿಮ್ಸನ್ನು ಪಾಸಾಗಿ ಮೇನ್ಸ್ಗೆ ಎಂಟ್ರಿ ಆಗ್ತಿದ್ದೀನಿ, ಇಷ್ಟು ಹುದ್ದೆಗಳಲ್ಲಿ ನನ್ನದೊಂದು ಹುದ್ದೆ ಇದೆ, ಪಕ್ಕಾ ನಾನು ಪಾಸ್ ಮಾಡೇ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಅಸ್ಯೂಮ್ ಯುವರ್ ಸೆಲ್ಫ್ ಆ್ಯಂಡ್ ಗೆಸ್. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು KS ಎಕ್ಸಾಮ್ ಪಾಸ್ ಮಾಡಿದ್ದೀನಿ, ನನಗೆಲ್ಲರೂ ಗ್ರೀಟಿಂಗ್ಸ್ ಮಾಡ್ತಾ ಇದ್ದಾರೆ, ನಾನು ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ ಅಂಥೇಳಿ ನೀವೆಲ್ಲ ಧೈರ್ಯದಿಂದ ಒಂದು ಸ್ವಲ್ಪ ಉತ್ಸಾಹದಿಂದ ಇರಬೇಕಾಗುತ್ತೆ. ಇನ್ನು ಕ್ವಶನ್ ಪೇಪರ್ ಬಿಡಿಸುವಂಥ ಸಂದರ್ಭದಲ್ಲಿ ಖಂಡಿತವಾಗಿ ನೀವೇನು ಮಾಡಬೇಕು ಅಂತಂದರೆ, ಅವಸರ ಮಾಡಬೇಡಿ. ಹೋದ ತಕ್ಷಣ ಒಂದು 10 ಕ್ವಶನ್ ಭಾಳ ಟಫ್ ಬಂದುಬಿಟ್ಟು ಅಂತಂದರೆ ನೀವು ಬೆವ್ತು ಬಿಡೋದು, ಪೂರ ಹೆದರ್ಕೊಂಬಿಡೋದು, ಅಯ್ಯೋ ಅಂಥೇಳಿ. ಅವಾಗ ನಿಮ್ಗೆ ಗೊತ್ತಿರಲಿಲ್ಲ, ನಿಮ್ಮ ಮನಸ್ಸು ಏನು ಮಾಡುತ್ತೆ ಅಂದರೆ, ಕ್ವಶನ್ ಪೇಪರ್ ಪೂರ್ತಿ ಟಫ್ ಇದೆ, ನಿನಗೇನು ಬರಲ್ಲ ಅಂತ ಹೇಳ್ಬಿಡುತ್ತೆ. ಸೊ ಹಾಗೆ ಮಾಡ್ಕೊಳಕ್ಕೆ ಹೋಗಿ ನಿಧಾನವಾಗಿ ಮೊದಲು ಓದಿ. ನಿಮಗಿರುವಂಥ ಪ್ರಶ್ನೆಗಳಲ್ಲಿ ಕೇವಲ 10 ಪ್ರಶ್ನೆಗಳು ಬಂದಿರ್ಬೋದು ಟಫ್ ಆಗಿ, ಇನ್ನೂ ಬಹಳಷ್ಟು ಪ್ರಶ್ನೆಗಳು ನಿಮ್ಮ ಹತ್ರ ಇದ್ದಾವೆ. ಕೇವಲ 10 ಪ್ರಶ್ನೆಗಳು ನಿಮ್ಮನ್ನು ಡಿಸೈಡ್ ಮಾಡೋದಿಲ್ಲ, ಇನ್ನೂ 90 ಪ್ರಶ್ನೆಗಳಿದ್ದಾವೆ. ಸೊ ಹೀಗಾಗಿ ಸರಿಯಾಗಿ ಓದಿ. ಮತ್ತು ನೀವು OMRಲ್ಲಿ ರೌಂಡ್ ಹಾಕುವಾಗ ಯಾವ ಪ್ರಶ್ನೆ ಇದೆ ಅದೇ ಪ್ರಶ್ನೆಗೆ ರೌಂಡ್ ಹಾಕಿ. ಕೊನೆ ಮೂಮೆಂಟಲ್ಲಿ ನಾನು ರೌಂಡ್ ಹಾಕೋಕ್ಕೆ ಹೋಗಿ ಏನು ಮಾಡ್ತೀನಿ ಅಂದರೆ, ಮೊದಲು ಟಿಕ್ ಹಾಕಿಟ್ಕೋತೀವಿ ಆನ್ಸರ್ ಶೀಟಲ್ಲೆಲ್ಲ ಹಾಕ್ಕೊಂಡು, ಕೊನೆಗೆ ಒಂದು 10 ನಿಮಿಷ ಇದ್ದಾಗ ಬೆಲ್ ಹೊಡಿತಾ ಇರುತ್ತೆ, ಅವಾಗ ಹಾಕ್ತಾ ಹೋಗ್ತೀವಿ. ಸೊ ಆ ಸಂದರ್ಭದಲ್ಲಿ ನೀವು 1ಕ್ಕೆ A ಅನ್ನು ಹಾಕೋ ಬದಲಿ 2ಕ್ಕೆ A ಹಾಕಿಬಿಡ್ತೀರಿ. ಸೊ ಸೀರಿಯಲೆಲ್ಲ ಮಿಸ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ನಿಮ್ಗೇನು ಪರ್ಫೆಕ್ಟಾಗಿ ಗೊತ್ತಿದೆ ಒಂದು 50% ಆವಾಗಲೇ ಹಾಕ್ತಾ ಹೋಗಿ. ಸೊ ಈ ಥರನಾಗಿ ನಿಮಗೆಲ್ಲ ಪ್ರಿಪ್ರೇಷನ್ ಗೊತ್ತಿದೆ. ಕಾನ್ಫಿಡೆನ್ಸ್ ಇರಲಿ. ಕಾನ್ಫಿಡೆನ್ಸ್ ಅಂದರೆ ವಿಲ್ ಪವರ್. ಎಷ್ಟೋ ಹಳ್ಳಿ ಹುಡುಗರು KS ಎಕ್ಸಾಮ್ನ ಪಾಸಾಗಿದ್ದಾರೆ, ಅದ್ಭುತವಾದಂಥ ಹುದ್ದೆಗಳಲ್ಲಿದ್ದಾರೆ. ನಾನು ಹಳ್ಳಿಯವನು, ಕೋಚಿಂಗ್ ಹೋಗಲೇ ಇಲ್ಲ, ನಾನು ಮನೆಯಲ್ಲೇ ಕೂತು ಓದಿದ್ದೀನಿ, ನಾನು ನೋಟ್ಸ್ ಮಾಡಿದ್ದೀನಿ, ಬೇರೆ ನೋಟ್ಸ್ ಸಿಗಲಿಲ್ಲ, ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ನೋಟ್ಸ್ ಸಿಗಲಿಲ್ಲ, ನಥಿಂಗ್. ಭಾಳಷ್ಟು ಅದ್ಭುತವಾದಂಥ ವ್ಯಕ್ತಿಗಳು, ಹಳ್ಳಿಯ ಹುಡುಗರು, ಪ್ರೈಮರಿ ಸ್ಕೂಲ್ ಟೀಚರ್ಸು ಮೊದಲ ಅಟೆಂಪ್ಟಲ್ಲಿ ಪಾಸಾಗಿ ಇವತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿದ್ದಾರೆ, ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿದ್ದಾರೆ, ADC ಇದ್ದಾರೆ, DYSP ಇದ್ದಾರೆ, ಟ್ರೆಜರಿ ಆಫೀಸರ್ ಇದ್ದಾರೆ, ಜಿಲ್ಲಾ ಪಂಚಾಯತ್ CAO ಇದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಹೀಗಾಗಿ ಅಂಥವ್ರನ್ನ ನೆನಪಿಸ್ಕೊಳ್ಳಿ. ನೀವು ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಜಗತ್ತು ನಿಮ್ಮನ್ನು ಗೌರವಿಸುತ್ತೆ. ನೆನಪಿರಲಿ, ಇದು ಅಂತಿಮ ಹಂತ. ನೀವು ರನ್ನಿಂಗ್ ರೇಸಲ್ಲಿದ್ದೀರಿ. ಒಂದು ವೇಳೆ ನಿಂತರೆ ನೀವು ಸಮಾಧಿ ಆಗ್ತೀರಿ, ಒಂದು ವೇಳೆ ನೀವು ಓಡಿ ಗೆದ್ದರೆ ಅದ್ಭುತವಾದಂಥ ಸಾಧನೆ, ಒಂದು ಪುತ್ಥಳಿ ಆಗ್ತೀರಿ ಅನ್ನೋದು. ನಿಮ್ಮೆಲ್ರಿಗೂ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಮತ್ತು ನಿಮ್ಮ ಎಕ್ಸಾಮ್ಗಳಿಗೆ ಸರಿಯಾಗಿ ಪ್ರಿಪ್ರೇಷನ್ ಮಾಡಿಕೊಳ್ಳಿ.